ನಾಗರಾಜ್ ಬಿ ಗುಂಡ್ರುಕರ್, KBS ಬ್ಯಾಂಕ್ ಕಾನೂನು ಅಧಿಕಾರಿ ಹಾಗೂ ಕರ್ನಾಟಕ ಯುವ ಸೈನ್ಯದ ಅಧ್ಯಕ್ಷ. ಈಗಾಗಲೇ KBS ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಗುಲ್ಬರ್ಗ ಶಾಖೆಯಲ್ಲಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ KBS ಬ್ಯಾಂಕ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರೊಸೆಷನ್ ಮುಖಾಂತರ ಇಲ್ಲಿವರೆಗೆ ಹೋರಾಟ ಮಾಡ್ಕೊತ ಬಂದಿದ್ದೀವಿ. ನಮಗೆ ಆಗಿರುವಂಥ ಅನ್ಯಾಯವನ್ನು ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯ ದೊರಕಿಸ್ಕೊಡೋವರೆಗೂ ಇದೇ ರೀತಿ ಹೋರಾಟ ಮಾಡ್ತಾ ಇರ್ತೀವಿ. ಈಗಾಗಲೇ ಅವರ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಕುಟುಂಬಕ್ಕೂ ನ್ಯಾಯ ದೊರಕಿಸ್ಕೊಡಬೇಕು. ಸಿಬ್ಬಂದಿಗೆ ಏನು ಅನ್ಯಾಯ ಮಾಡಿ ಈಗಾಗಲೇ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ, ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ, ಅವರನ್ನು ಕೂಡಲೇ ಆದೇಶ ಹೊರಡಿಸಿದ್ದನ್ನು ರದ್ದುಗೊಳಿಸಬೇಕು. ಅವರಿಗೆ ನ್ಯಾಯಯುತವಾಗಿ ಏನು ಬೇಕಾಗಿದೆ ಅದನ್ನು ಕೊಡಬೇಕು. ಕೊಡದೇ ಇದ್ದಲ್ಲಿ ಇದೇ ರೀತಿಯಾದ ಉಗ್ರ ಹೋರಾಟಗಳನ್ನು ಮಾಡ್ತೀವಿ. ಈಗಾಗಲೇ ಕಾರ್ಪೊರೇಟ್ ಆಫೀಸಲ್ಲಿ ಇರುವಂಥ 4 ಜನ ತೆಲಂಗಾಣ ಆಂಧ್ರ ಅಧಿಕಾರಿಗಳು ಏನು ಅದರ TRV ಸತ್ಯನಾರಾಯಣ್, ಮುರಳೀಕೃಷ್ಣ, ದುರ್ಗಾಪ್ರಸಾದ್, ಆರ್ ಅನುರಾಧ ಈ ಅಧಿಕಾರಿಗಳು ಏನು ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದಾರೆ. ಇದು ಅನ್ಯಾಯ ಅಂತ ನಾವು ಹೇಳ್ತೀವಿ. ಇದನ್ನು ಖಡಾಖಂಡಿತವಾಗಿ ನಾವು ಖಂಡಿಸ್ತೀವಿ. ಇದೇ ರೀತಿ ಮುಂದುವರೆದರೆ ನಿಮಗೆ ಉಳಿಗಾಲ ಇಲ್ಲ ಎಂದು ಇದ್ರ ಹೋರಾಟದ ಮುಖಾಂತರ ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ತಾ ಅಂತ ಹೇಳಿದ್ದಾರೆ. ಕೈಗೊಳ್ಳಲಿಲ್ಲ ಅಂತಂದರೆ ಮುಂದಿನ ಕ್ರಮಕ್ಕಾಗಿ ಆಳಂದ ಬ್ರಾಂಚ್ ಇದೆ, ಆಳಂದ ಬ್ರಾಂಚಿಗೆ ಹೋರಾಟ ಮಾಡ್ತೀವಿ. ಕಮಲಾಪುರ ಬ್ರಾಂಚ್ ಮುಂದೆ ಹೋರಾಟ ಮಾಡ್ತೀವಿ. ಚಿಂಚೋಳಿ, ಚೌಡಾಪುರ ಎಲ್ಲ ಬ್ರಾಂಚ್ಗಳ ಮುಂದೆ ಹೋರಾಟ ಮಾಡ್ತೀವಿ. ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತರ್ತೀವಿ. ಇದನ್ನು ಇಲ್ಲಿಗೆ ಬಿಡಲ್ಲ. ನಿಮ್ಮ ದೌರ್ಜನ್ಯ ಭಾಳ ದಿನ ನಡೆಯೋದಿಲ್ಲ. ಅದಕ್ಕೆ ನೀವು ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿ. ಈ KBS ಬ್ಯಾಂಕ್ ಉಳಿತದ, ಇಲ್ಲಾಂದ್ರೆ ಮುಳುಗಿ ಹೋಗ್ತದ. ತಿಂಗಳಿಗೆ 1 ಕೋಟಿ ರೂಪಾಯಿ ಅಂತ ಲೂಟಿ ಮಾಡ್ತಾ ಇದ್ದಾರೆ ಅಂತೀವಿ ಮೇಲಾಧಿಕಾರಿಗಳು ಅಂತೇಳಿ ಮೊನ್ನೆ KBS ಬ್ಯಾಂಕ್ ಕಾರ್ಪೊರೇಟ್ ಆಫೀಸಲ್ಲಿಂದ ಒಬ್ಬ ಸಿಬ್ಬಂದಿ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇವರು ಹೋದರೆ 4 ಜನ ಹೋದರೆ ತಿಂಗಳಿಗೆ 1 ಕೋಟಿ ರೂಪಾಯಿ ಬ್ಯಾಂಕಿಗೆ ಲಾಭ ಆಗ್ತದೆ. ಇರುವವರೆಗೂ 1 ಕೋಟಿ ರೂಪಾಯಿ ನಷ್ಟ ಆಗ್ತದೆ. ಹಾಗಾಗಿ ಕರ್ನಾಟಕದಲ್ಲಿರುವ 13 ಶಾಖೆಗಳಲ್ಲಿರುವ ಠೇವಣಿ ಗ್ರಾಹಕರಿಗೆ ಒಂದೇ ಒಂದು ಎಚ್ಚರ ಏನು ಕೊಡ್ತಿದ್ದೀನಿ, ಈ ಬ್ಯಾಂಕ್ ಶಾಶ್ವತ ಅಲ್ಲ. ಈ ಬ್ಯಾಂಕ್ ಕೆಲವು ತಿಂಗಳಲ್ಲಿ ಮುಗಿಸ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಠೇವಣಿಗಳನ್ನು ವಾಪಸ್ ತಗೊಳ್ರಿ. ಸುರಕ್ಷಿತ ಜಾಗದಲ್ಲಿ ಶೆಡ್ಯೂಲ್ ಬ್ಯಾಂಕ್ನಲ್ಲಿ ಇಡ್ರಿ. ಇಂಥವು ಯಾವಾಗ ಮುಚ್ತವೋ ಗೊತ್ತಲ್ಲ. ಯಾವಾಗ ಮುಚ್ಚಿದ್ವು ಅಂದ್ರೆ ನಾಳೆ ರಾತ್ರಿ ಮುಚ್ಕೊಂಡು ಹೋದ್ರಿ ಆಂಧ್ರ ತೆಲಂಗಾಣಕ್ಕೆ ಹೋಗಿ ಸೆಟ್ಲ್ ಅಮೇರಿಕಾಗೆ ಹಾಕ್ಬಿಡ್ತಾರೆ. ನಾವು ಠೇವಣಿ ಇಟ್ಟಂಥವ್ರೆಲ್ಲ ಬಾಯಿ ಬರ್ಕೋಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಚ್ಚೆತ್ತುಕೊಳ್ರಿ. ನಿಮ್ಮ ಹಣ ನಿಮ್ಗೆ ಸುರಕ್ಷತೆ ಬೇಕಂತಂದ್ರೆ ನೀವು ನಿಮ್ಮ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ರಿ. ಬೇರೆ ಎಲ್ಲಾದರೂ ಸುರಕ್ಷಿತ ಮಾಡಿರಿ. ಯಾಕಂದರೆ ಯಾರು ಮದುವೆಗಾಗಿ ಇಟ್ಟಿರ್ತಾರೆ, ಯಾರು ತಿಂಗಳಿಗೆ ಪೆನ್ಷನ್ ಬರಲಿ ಅಂತ ಇಟ್ಟಿರ್ತಾರೆ, ಮಂತ್ಲಿ ಇಂಟ್ರೆಸ್ಟ್ ತೊಗೋಬೇಕಂತ ಇಟ್ಟಿರ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಎಚ್ಚೆತ್ತುಕೊಳ್ರಿ. ಎಚ್ಕೊಳ್ಳಿಲ್ಲ ಅಂದ್ರೆ ನೀವು ಮುಂದಿನ ಉಳಿಗಾಲ ಇಲ್ಲ ಅಂತ ಹೇಳ್ತಾ ನಾನು ಅವರು ಬ್ಯಾಂಕಿನವ್ರು ಹೇಳ್ತಾರವರು ಇದಕ್ಕೆ ಯಾವುದೋ ಸತ್ಯಾಂಶ ಇಲ್ಲ ಅಂತ ಹೇಳ್ತಾರವ್ರು. ನಿಮ್ಮ ಆರೋಪಗಳು ಯಾವುದೋ ಸತ್ಯಾಂಶ ಇಲ್ಲ ಅಂತ ಇದು ಇದೇ ಹೇಳ್ತದಲ್ಲ. 119 ಕೋಟಿ ರೂಪಾಯಿ ಠೇವಣಿ ಅದ, 33 ಕೋಟಿ ರೂಪಾಯಿ ಡೆಪಾಸಿಟ್ ಇದು ಅಡ್ವಾನ್ಸ್ ಅದ. ಅದ್ರಾಗ 5 ಕೋಟಿ ಸುಸ್ತಿ ಸಾಲಗಾರ ಅದ. 28 ಕೋಟಿ ಒಳಗೆ 119 ಕೋಟಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ. ಇವ್ರು ಏನದ RBIಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಇದನ್ನು ಹೇಳ್ತೀನಿ ನಿಮಗೆ. RBIಗೆ ಸುಳ್ಳು ಮಾಹಿತಿ, ಒಂದು ವೇಳೆ ಸತ್ಯ ಮಾಹಿತಿ ಕೊಟ್ಟರು ಅಂತಂದರೆ ಇವರು ಬ್ಯಾಂಕ್ ಲೈಸೆನ್ಸ್ ರದ್ದಾಗ್ಬಿಡ್ತದೆ. ಹೇಳ್ತಾರೆ. ಹಾಗಾಗಿ ಇವರು ಹೇಳ್ತಾರೆ ಒಂದು, ಮಾಡ್ತಾರೆ ಒಂದು. ಅಲ್ಲಿ ಸತ್ಯಕ್ಕೆ ಬಗ್ಗೆ ತನಿಖೆ ಕೊಡು ಅಂತ ಹೇಳ್ತಾರೆ. ತನಿಖೆ ಕೊಡು ಅಂತ ಹೇಳಿದ್ದೇವೆ ನಾವು. ಸತ್ಯವನ್ನು ಇದು ಯಾರೇ ಮಾಡಿರಲಿ, ನಾವು ತಪ್ಪು ಮಾಡಿದ್ರು ನಮಗೆ ಶಿಕ್ಷೆ ಆಗಬೇಕು. CBI ತನಿಖೆ ಮಾಡ್ರಿ ಅಂತೇಳಿ ನಾವು ಇದರಲ್ಲಿ ಮನವಿ ಪತ್ರದಲ್ಲಿ ಬರೆದಿದ್ದೀವಿ. ಮತ್ತು ಇವ್ರ ಮೇಲಾಧಿಕಾರಿ 4 ಆಂಧ್ರ ತೆಲಂಗಾಣದವ್ರು 4 ಜನ ಅವರ ಆಸ್ತಿಗಳನ್ನು ಸಹಿತ ತನಿಖೆ ಮಾಡಬೇಕು. ಇವರು ಒಂದೊಂದು ತಿಂಗಳಿಗೆ ಎಷ್ಟೆಷ್ಟು ಲೂಟಿ ಹೊಡಿತಾರೆ, ಎಷ್ಟೆಷ್ಟು ಮಾಡ್ತಾರೆ, ಕರೆನೋ ಸುಳ್ಳು ಅನ್ನೋದು ನಮಗೆ. ಯಾಕಂದ್ರೆ ನನಗೆ ಗೊತ್ತಿದ್ದ ಪ್ರಕಾರ ನಾವು ಒಬ್ಬ ಇನ್ಫಾರ್ಮೇಷನ್ ಕೊಟ್ಟಾನ ಅಂತ ಹೇಳ್ತಾ ಇದ್ದೀನಿ. ಅದು ಸತ್ಯವೋ ಸುಳ್ಳು ಮುಂದಿನ ದಿನಗಳಲ್ಲಿ ಇದು ಪರಿಶೀಲನೆ ಮಾಡೋಣ. ಅದನ್ನು CBI ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗ್ತದೆ. ಅವ್ರ ಆಸ್ತಿನೂ ಗೊತ್ತಾಗ್ತದೆ, ಬ್ಯಾಂಕಿನಾಗ ಅನ್ಯಾಯ ಮಾಡ್ಯಾರ ಇಲ್ಲ ಅನ್ನೋದು ಗೊತ್ತಾಗ್ತದೆ, ಯಾವ ರೀತಿ ಬ್ಯಾಂಕ್ ಸ್ಥಿತಿ ಅನ್ನೋದನ್ನು ಗೊತ್ತಾಗ್ಬಿಡ್ತದೆ. ಅದಕ್ಕೆ ಇದನ್ನು ಕೂಡಲೇ CBIಗೆ ಒಪ್ಪಿಸಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅವರು ಮುಂದಿನ ಕ್ರಮ ಏನು ಕೈಗೊಳ್ತಾರೆ ನೋಡಿಕೊಂಡು ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ.